ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಪರ್ನಿಂದ ಶರ್ಟ್ ಮಾಡೋದು ಹೇಗೆ ಅಂತ ಕಲ್ತಿದ್ವಿ ಅಲ್ವಾ. ಈ ಥರ ಇವತ್ತು ನಾವು ಪೇಪರ್ನಿಂದ ಪ್ಯಾಂಟ್ ಮಾಡೋದು ಹೇಗೆ ಅಂತ ಕಲಿಯೋಣ. ಇದಕ್ಕೆ ನಾನು A4 ಶೀಟ್ದು ಅರ್ಧನ ನಾನು ಹಾಫನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಫುಲ್ಲು A4 ಶೀಟ್ ಇರುತ್ತೆ ಅಂದರೆ ಅದರ ಮಿಡಲಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಇದು ಲೆಂತ್ ಉದ್ದ ಜಾಸ್ತಿ ಇರಬೇಕು, ಅಗಲ ಕಮ್ಮಿ ಇರಬೇಕು. ಈಗ ಇದನ್ನು ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಥರ ಮತ್ತೆ ಓಪನ್ ಮಾಡಿ ಈ ಸೆಂಟರ್ಗೆ ಮತ್ತೆ ಹಾಫ್ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಥರ ಮತ್ತು ಈ ಕಡೆನೂ ಅದೇ ಥರ ಸೆಂಟರ್ಗೆ ಹಾಫ್ ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಈಗ ಈ ಥರ ಇದನ್ನು ಈ ರೀತಿ ಮಿಡಲ್ಗೆ ಹಾಫ್ ಮಾಡಿಕೊಂಡು ಒಂದು ಮಾರ್ಕ್ ಹಾಕ್ಕೋಬೇಕು. ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಾದ ತಕ್ಷಣ ಓಪನ್ ಮಾಡಿ ಈ ಮಾರ್ಕ್ಗೆ ನಾವು ಕರೆಕ್ಟಾಗಿ ಬರೋ ಥರ ಈ ರೀತಿ ಕೆಳಗಡೆ ಮಾಡ್ಕೋಬೇಕು. ಮತ್ತು ಈ ಕಡೆನೂ ಅದೇ ಥರ ಮಾಡ್ಕೋಬೇಕು. ಈ ಥರ ಇಲ್ಲಿ ನಾವು ಈ ಕ್ಲೋಸ್ಡ್ ಪೋರ್ಷನನ್ನು ಸೆಂಟರ್ಗೆ ಬರೋ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಈ ಕಡೆ ಬರಬಾರ್ದು, ಇದು ಬರಬಾರ್ದು. ಈ ಥರ ಇದಾದಮೇಲೆ ಇದನ್ನು ನಿಧಾನಕ್ಕೆ ಓಪನ್ ಮಾಡಿಬಿಟ್ಟು ಹೀಗೆ ಇಲ್ಲಿ ಸೆಂಟರ್ಗೆ ಇರುತ್ತಲ್ಲ ಇದನ್ನು ಈ ಥರ ಒಳಗಡೆ ತೊಗೊಂಡು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಕಡೆ ತೋರಿಸ್ತೀನಿ. ಈ ಥರ ಹೀಗೆ ಓಪನ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಇರುತ್ತಲ್ಲ, ಇಲ್ಲಿ ಈ ಮಾರ್ಕ್ಗೆ ಇದನ್ನು ಒಳಗಡೆ ಹೀಗೆ ಮಾಡಿ ಇದು ಹೀಗೆ ಬರೋ ಥರ ಫೋಲ್ಡ್ ಮಾಡ್ಕೊಂಡು ಈಗಾಯಿತು. ಇವಾಗ ಇದನ್ನು ಹೀಗೆ ಮಾಡ್ಕೋಬೇಕು. ಮತ್ತು ಈಗ ಇದನ್ನು ಮೇಲ್ಗಡೆ ಮಾಡಿಕೊಂಡು ಈ ಥರ ಬರುತ್ತೆ, ಹೀಗೆ ಬರುತ್ತೆ. ಇವಾಗ ಇದನ್ನು ಹೀಗೆ ಉಲ್ಟಾ ಮಾಡಿದ್ರೆ ನಮಗೆ ಬೇಕಾಗಿರುವಂತಹ ಪ್ಯಾಂಟು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಂಟ್ ಬಂದಿದೆ ಅಂತ. ಶರ್ಟ್ ಆ್ಯಂಡ್ ಪ್ಯಾಂಟ್. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ನೋಡಿ ಕಲ್ತ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಚಾರ್ಜಸ್ ಆಗೋಲ್ಲ. ನಾನು ನೆಕ್ಸ್ಟು ಯಾವುದಾದ್ರೂ ವಿಡಿಯೋ ಹಾಕಿದಾಗ ನಿಮಗೆ ಅದರದ್ದು ಇಂಟಿಮೇಷನ್ ಬರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.